ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಒಂದು 3 ಡೇಸ್ ವ್ಲಾಗ್ ಅಂತಲೇ ಹೇಳ್ಬೋದು. ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್, ಯಾಕಂದರೆ ಸಂಡೆಯಿಂದ ಮಾಡ್ಕೊಂಡ್ಬಂದಿರೋದು ವೀಡಿಯೋ ಸ್ಯಾಟರ್ಡೇ ಸಂಡೇ. ಇದು ಸೋಮವಾರ ಪೂಜೆಗೆ ನಾನು ಶನಿವಾರದಿಂದನೇ ಹೂವು ಎಲ್ಲ ಕಟ್ಟಿ ಎಲ್ಲ ಎತ್ತಿಟ್ಕೋತಾ ಇದ್ದೆ. ಯೂಶ್ವಲಿ ಶನಿವಾರನೇ ಏನಕ್ಕೆ ಮಾಡ್ತೀವಿ, ಇಲ್ಲ ಸಂಡೇ ಫ್ರೀ ಆದರೆ ಸಂಡೇನೇ ಮಾಡ್ಕೊತೀನಿ, ನಾನ್ ವೆಜ್ದೇನೂ ಇಲ್ಲ ಅಂತಂದರೆ. ಇದು ಮಂಡೇ ಬೆಳಿಗ್ಗೆನೇ ವ್ಲಾಗ್. ಇದು ಮಂಡೇ ಬೆಳಿಗ್ಗೆ ಪೂಜೆಗೆಲ್ಲ ಹಿಂದಿನ ದಿವಸನೇ ಎಲ್ಲ ಸ್ಯಾಟರ್ಡೇ ನೈಟ್ ಇಲ್ಲ ಸಂಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇವತ್ತು ನಾನು ಎಲ್ಲ ಹೂವು ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ದಿಹಾನ್ ಇವತ್ತು ಅವನೇ ಅಭಿಷೇಕ ಮಾಡ್ತೀನಿ ಅಂತೆಲ್ಲ ಹೇಳಿದೆ. ಯೂಶ್ವಲಿ ಅವನಿಗೆ ತುಂಬ ಇಂಟ್ರೆಸ್ಟ್ ಇದರಲ್ಲೆಲ್ಲ, ಅಭಿಷೇಕ ಮಾಡೋದ್ರಲ್ಲಿ. ಹಾಗಾಗಿ ನಾನು ಹಂಗೆ ಒಂದು ಸ್ಮಾಲ್ ರೀಲ್ ಥರನೂ ಮಾಡೋಣ ವೀಡಿಯೋ ಅಂತ ಅಂದ್ಕೊಂಡು ನಾನಿವತ್ತು ಸ್ಟಾರ್ಟ್ ಮಾಡಿದೆ. ಎಲ್ಲ ಅಲಂಕಾರ ಮಾಡಿದ್ದೆ. ಅವ್ನು ಹಿಂದಿನ ದಿವಸನೇ ಹೇಳಿದ, ಮಮ್ಮಿ ಅಭಿಷೇಕನೇ ಮಾಡಿಲ್ಲ, ತುಂಬ ದಿನ ಆಯಿತು, ನಾನು ಮಾಡ್ತೀನಿ ಅಂತ. ಸೊ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದಾಗ ನಾನು ಸರಿ ಆಯಿತು ಮಾಡಿ ಅಂದ್ಬಿಟ್ಟು ನಾನು ಅವನಿಗೋಸ್ಕರ ಎಲ್ಲ ರೆಡಿ ಮಾಡಿ ವೆಯ್ಟ್ ಮಾಡಿ ನಾನು ಕೊಟ್ಟೆ. ತುಂಬ ಚೆನ್ನಾಗಿ ಮಾಡ್ದ. ಅವ್ರ ತಾತಾಗೆ ಎಲ್ಲರಿಗೂ ಖುಷಿ ಆಯಿತು. ಇವನ್ನ ನೋಡಿ ಇವಾಗ ಚಿಕ್ಕವನು ಕಲ್ತ್ಕೊತಾ ಇರ್ತಾನೆ, ಅವನು ಮಾಡೋದು ಎಲ್ಲನೂ. ಇವತ್ತು ವೆಡ್ನೆಸ್ಡೇ ಮಾರ್ನಿಂಗ್ ನಾವು ತುಂಬ ತಿಂಗಳೇ ಆಯಿತು ಇದು ಡಿ ಮಾರ್ಟ್ಗೆ ಹೋಗಿ ಗ್ರಾಸರಿಗೆಲ್ಲ ಹೋಗೋಣ ಅಂತ ಡಿ ಮಾರ್ಟ್ ಹೋಗ್ತಾ ಇದ್ದೀವಿ. ಎಲ್ಲ ಲಿಸ್ಟ್ ಮಾಡಿ ನಮ್ಮ ಮನೇಲಿ ಇವತ್ತು ಕೇದಾರ್ನಾಥ್ ಪಂಡಿತ್ ಜಿ ಬಂದಿದ್ದರು. ಅವ್ರು ಯೂಶ್ವಲಿ ವರ್ಷಕ್ಕೊಂದ್ಸತಿ ಬರ್ತಾರೆ. ಅಲ್ಲಿ ಕ್ಲೋಸಿಂಗ್ ಟೈಮ್ ಇದ್ದಾಗ ಅಲ್ಲಿಂದ ನಮಗೆ ಪ್ರಸಾದ ತೊಗೊಂಡು ಇಲ್ಲಿ ಬ್ಯಾಂಗ್ಳೂರು ವಿಸಿಟ್ ಮಾಡ್ತಾರೆ. ಪ್ರತಿ ಸತಿ ಬಂದಾಗೂ ನಮ್ಮ ಮನೆಗೆ ಬರ್ತಾರೆ ಅವರು. ಲಾಸ್ಟ್ ಇಯರು ಬಂದಿದ್ದರು, ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಈ ವರ್ಷ ಅಲ್ಲಿಂದ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ದರು. ಹಾಗಾಗಿ ತುಂಬಾ ಬ್ಲೆಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಹಾಯ್ ಆಲ್, ಇವತ್ತು ನಾನು ಫ್ರೈಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗೆಟ್ ರೆಡಿ ಮಾಡೋಣ, ತುಂಬ ದಿನವೇ ಆಯಿತು ಅಂತ. ನನ್ನ ಗೆಟ್ ರೆಡಿ ಅದು ತುಂಬ ಸಿಂಪಲ್ಲಾಗಿರುತ್ತೆ. ಸೊ ಮತ್ತು ಕೆಲವೊಂದು ನಾನು ಪರ್ಚೇಸ್ ಮಾಡಿದೆ, ಅದೊಂದು ತೋರಿಸ್ಬೇಕಾಗಿತ್ತು. ಸೊ ಸೊ ಇದೊಂದು ಆರ್ಡರ್ ಮಾಡಿದೆ ನಾನು, ಅಷ್ಟಲಕ್ಷ್ಮಿ ಮೊರ ಅಂತ. ಇದು ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಅಂತ. ತುಂಬ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ ಇದನ್ನು. ನನಗೆ ಯಾವುದ್ರಲ್ಲಿ ಆರ್ಡರ್ ಮಾಡಬೇಕು ಏನು ಅನ್ನೋದೆಲ್ಲ ನೋಡ್ತಾ ಇದ್ದೆ. ಮತ್ತು ಸಿಂಗಲ್ ಒಂದು ಆರ್ಡರ್ ಮಾಡೋದಕ್ಕೆ ಅದು ಆರ್ಡರ್ ಮಾಡೋಣ ಅನ್ನೋಷ್ಟೊತ್ತಿಗೆ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿರ್ತಾಯಿತ್ತು. ಸೊ ಇದು ನನಗೆ ಫೈನಲಿ ಯಾವುದ್ರಲ್ಲಿ ಸಿಕ್ತು ಅಂತಂದರೆ, ನಾನು ಇದನ್ನು ನೋಡಿ, ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಪ್ಯೂರ್ ಬ್ರಾಸ್ ಬರುತ್ತೆ ಇದು. ನನಗೆ ಮೀಶೋದಲ್ಲಿ ಸಿಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ನಾನು ಯಾವುದೋ ಒಂದು ರೀಲ್ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ಪೇಜಲ್ಲಿ ಅವರು ಹೇಳಿದರು. ಸೊ ದಟ್ ನನಗೆ ಇದು ಬೇಕಾಗಿತ್ತಲ್ವ, ಹೆಂಗೋ ಇದರಲ್ಲೇ ಸಿಗುತ್ತೆ ಬೇರೆ ಪೇಜಲ್ಲಿ ಆರ್ಡರ್ ಮಾಡೋದಕ್ಕಿಂತ ಅಂದ್ಬಿಟ್ಟು. ಇದು ಪ್ಯೂರ್ ಬ್ರಾಸ್ ಹಿತ್ತಾಳೆ ಪ್ಯೂರ್ ಬರುತ್ತೆ. ಅದು ವೆಯ್ಟು ಬರುತ್ತೆ, ಇಷ್ಟು ಬರುತ್ತೆ. ಇದು ನಾನು ಲಿಂಕ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಮುಂಚೆನೇ. ಸೊ ಯಾರಿಗಾದ್ರೂ ಬೇಕಾದರೆ ತೊಗೋಬೋದು. ಪ್ರೈಸು ಅಷ್ಟೇ ರೀಸನೇಬಲ್ ಆಗಿ ಇದೆ, ಅರೌಂಡ್ 350 ಆ ಥರ. ಸೊ ಇದನ್ನು ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಸೊ ಇದನ್ನು ತೊಗೊಂಡಿದ್ದು. ಮತ್ತು ಇದ್ರ ಜೊತೆಗೆ ಇನ್ನೊಂದು ಆರ್ಡರ್ ಮಾಡಿದ್ದೀನಿ, ಅದು ಬಂದಾಗ ಅದು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಅದನ್ನು ಬಂದಿಲ್ಲ. ಇದ್ರ ಜೊತೆ ಒಂದು ಎಲೆ ಅಡಿಕೆ ಮತ್ತು ಎಲೆ ಅಡಿಕೆ ಅರಿಶಿನ ಕುಂಕುಮ ಆ ಥರ ಇಟ್ಬಿಟ್ಟು ಪೂಜೆ ಮಾಡೋದಿದ್ದು. ಸೊ ಇವಾಗ ನಾನು ಓರೆಲಿಯಾ ಬ್ರ್ಯಾಂಡು ಕುರ್ತಾ ಸೆಟ್ ತಗೊಂಡಿದ್ದೀನಿ, ಬೇಬಿ ಪಿಂಕ್ ಕುರ್ತಾ ಸೆಟ್. ಸೊ ಸ್ವಲ್ಪ ಟ್ರೆಡಿಷನ್ ಆಗಿ, ಯಾವಾಗಲೂ ಜೀನ್ಸು ಆ ಥರದ್ದೆಲ್ಲ ಏನಾದರೂ ವೇರ್ ಮಾಡೋದಿದ್ದೇ ಇರುತ್ತೆ. ಇವತ್ತು ಕುರ್ತಾ ಹಾಕ್ಕೊಂಡು ಹೋಗೋಣ ಅಂತ. ಸೊ ಕಂಫರ್ಟಬಲ್ ವೇರ್ ಇವತ್ತು ನನಗೆ, ಯಾಕಂದರೆ ಎಷ್ಟೊಂದು ಕಡೆ ಓಡಾಡೋದಿದೆ. ದಿಹಾನ್ನ ಇವತ್ತು ಸ್ಕೂಲ್ ಪಿಕ್ ಮಾಡಿ ಮತ್ತು ಟೈಲರ್ ಶಾಪ್ ಹೋಗಬೇಕು.
ನನ್ನ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು, ಸ್ವಲ್ಪ ಒಂದು ಬ್ಲೌಸ್ ಆಲ್ಟ್ರೇಷನ್ ಇತ್ತು, ಅದೆಲ್ಲದಕ್ಕೂ ಹೋಗ್ಬೇಕು ಇವಾಗ. ಸೊ ಹಾಗಾಗಿ ಇವಾಗ ಅಲ್ಲಿಂದ ಇನ್ನೊಂದು ಲಂಚ್ ಪ್ಲ್ಯಾನ್ ಇದೆ ಫ್ರೆಂಡ್ಸ್ ಜೊತೆ, ಲಂಚ್ಗೂ ಹೋಗಬೇಕು. ಸೊ ಕಂಫರ್ಟಬಲ್ ಆಗಿದೆ ಇದು ಅಂತ. ನಾನು ಫೇಸ್ ಆಲ್ರೆಡಿ ಮಾಯ್ಶ್ಚರೈಸರ್ ಎಲ್ಲ ಹಾಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋದು ಇದೆರಡು. ಸೊ ಇದೂ ಅಷ್ಟೇ, ಫೇಸ್ ವಾಶು ಅಷ್ಟೇ ಇದೇ ಬ್ರ್ಯಾಂಡ್ ಯೂಸ್ ಮಾಡೋದು, ನ್ಯೂಟ್ರಿಜಿನ. ಸೊ ಇದು ನನಗೆ ರೆಗ್ಯುಲರ್ ಆಗಿ ಕಂಫರ್ಟಬಲ್ ಆಗಿದೆ. ಕಾಜಲ್ ಮತ್ತು ಫ್ರೀಕ್ವೆಂಟಾಗಿ ನಾನು ಲಿಪ್ಸ್ಟಿಕ್ ಕೇಳ್ತಾ ಇರ್ತೀರ ಪಿಂಕ್ ಶೇಡಲ್ಲಿ ಯಾವ್ದು ಹಾಕೊಳ್ಳೋದು ಅಂತ. ನಾನು ಪಿಂಕಲ್ಲಿ 3 ಶೇಡ್ಸ್ ಇಟ್ಕೊಂಡಿದ್ದೀನಿ. ಒಂದು ಶುಗರಲ್ಲಿ, ಇನ್ನೊಂದು ರಣಿ ಮತ್ತು ಇನ್ನೊಂದು ಮ್ಯಾಕಲ್ಲಿ. ಸೊ ನನಗೆ ಯಾವಾಗ ಅದೇ ಲೈಟ್ ಶೇಡು ಡಾರ್ಕ್ ಶೇಡ್ ಆ ಥರ ನಾನು ವೇರ್ ಮಾಡ್ತೀನಿ, ಆವಾಗ ನಾನು ನೋಡಿಕೊಂಡು ನಾನು ಹಾಕೋತೀನಿ. ಮತ್ತು ಮೊನ್ನೆ ಲಾಸ್ಟ್ ಟೈಮ್ ನಾನು ಟ್ರಿಪ್ಗೆ ಹೋದಾಗ ನನ್ನ ಒಂದು ಮ್ಯಾಕ್ ಲಿಪ್ಸ್ಟಿಕ್ ಅಲ್ಲೋಯ್ತು, ರೆಡ್ ಕಲರ್ ರೂಬಿ ಹೂ. ಅದಂತೂ ನನ್ನ ಮೋಸ್ಟ್ ಫೇವ್ರೆಟ್ ಮತ್ತು ಕಂಫರ್ಟಬಲ್ ಲಿಪ್ಸ್ಟಿಕ್ ಆಗಿತ್ತು. ಅದು ಎಲ್ಲಿ ಬೀಳಿಸ್ದೆ ಅಂತಲೇ ಗೊತ್ತಿಲ್ಲ ನನಗೆ. ಏನಾದರೂ ತೊಗೋಬೇಕಾದ್ರೆ ನಾನು ಬ್ಯಾಲೆಟಲ್ಲಿ ಇಟ್ಕೊಂಡಿದ್ದೆ, ಏನಾದರೂ ತೆಗಿಬೇಕಾದ್ರೆ ಮಾಡಬೇಕಾದ್ರೆ ಬೀಳಿಸ್ದೆ ಅಂತ ಅಂದ್ಕೊತೀನಿ. ಸೊ ಅದು ಹೋಯ್ತು, ನೋಡ್ಬೇಕು ನೆಕ್ಸ್ಟ್ ತೊಗೋಬೇಕಾದ್ ಬಂದು. ಡನ್. ಲಿಪ್ಸ್ಟಿಕ್ ಆಯಿತು. ಇವಾಗ ಒಂದು ಹಿಂದೆ ಇಟ್ಕೊಂಡ್ರೆ ನನಗೆ ಫ್ರೀಕ್ವೆಂಟಾಗಿ 1 ವೀಕಿಂದ ಜಾಸ್ತಿನೇ, 1 ವೀಕಿಂದ ಆಲ್ಮೋಸ್ಟ್ ಜಾಸ್ತಿ ಕೆಮ್ಮು ಯಾವ ಥರ ಅಂದರೆ ರಾತ್ರಿ ಮಲ್ಕೊಂಡಿದ್ದಾಗೇ ಜಾಸ್ತಿ ಕೆಮ್ಮು ಬರುತ್ತೆ, ನಾನ್ ಸ್ಟಾಪ್. ಅಂದರೆ 1 hour ಆ ಥರ ಫುಲ್ ಕಂಟಿನ್ಯೂಸ್ ಆಗಿ. ಸೊ ಯೂಶ್ವಲಿ ನಾನು ಈ ಹಾಸ್ಪಿಟಲ್ಗೆಲ್ಲ ಹೋಗೋದು, ತೋರಿಸೋದು ಅದೆಲ್ಲ ಮಾಡಲ್ಲ. ಏನಾದರೂ ಸಿರಪು ಮತ್ತು ಹೋಮ್ ರೆಮಿಡೀಸ್ ಆ ಥರ ಮಾಡ್ಕೊತೀನಿ. ಇದು ತುಂಬ ವರ್ಷನೇ ಆಯಿತು, ನಾನು ಹೋಗೇ ಇಲ್ಲ ಯಾವತ್ತೂ ಲೈಫಲ್ಲಿ ನನ್ನ ಕೆಮ್ಮಿಗೆ ಹಾಸ್ಪಿಟಲ್ ತೋರ್ಸೋಕ್ಕೆ. ಇದೆ ಫಸ್ಟ್ ಟೈಮ್ ಹೋಗಿದ್ದು. ಸೊ ಅವರು ಟ್ಯಾಬ್ಲೆಟ್ಸ್ ಅದೆಲ್ಲ ಕೊಟ್ಟಿದ್ದರು, ಟ್ಯಾಬ್ಲೆಟ್ ಮತ್ತು ತುಂಬ ತೀರಾ ಜಾಸ್ತಿನೇ ಇತ್ತು, ಹಾಗಾಗಿ ಹೋಗಿದ್ದಿದ್ದು. ಟ್ಯಾಬ್ಲೆಟ್ ತೊಗೊಂಡು ಇವಾಗ ಸ್ವಲ್ಪ ಪರವಾಗಿಲ್ಲ. ಇನ್ನೂ ಸ್ವಲ್ಪ ಹಾಗೆ ಇದೆ, ಕ್ಲೈಮೇಟ್ಗೂ ಏನೋ ಗೊತ್ತಿಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ. ಫಸ್ಟೆಲ್ಲ ಮಕ್ಕಳಾಯಿತು, ಅದಾದಮೇಲೆ ಆಲ್ಮೋಸ್ಟ್ ಎಲ್ಲರಿಗೂ 1 ರೌಂಡು ಕೆಮ್ಮು ನೆಗಡಿ ಈ ಸೀಸನಲ್ಲಂತೂ ಕಾಮನ್ ಆಗಿಬಿಟ್ಟಿರುತ್ತೆ. ಮ್ಯಾಚಿಂಗ್ ಕಲರ್ ಹುಡ್ಕೋದೇ ಒಂದು ಟಾಸ್ಕ್. ಆಯ್ತು, ಸಿಕ್ಬಿಡ್ತು, ಎಲ್ಲ ಸಿಕ್ಬಿಡ್ತಾ? ಸರಿ ಆಯ್ತು. 1 2 3 4 6 7 8 9 10.
ಬ್ಲೌಸ್ ಸ್ಟಿಚಿಂಗ್ ಯಾವುದು ಕೊಡೋಕೆ ಹೋಗೋದು ಮತ್ತು ಯಾವುದು ಆಲ್ಟ್ರೇಷನ್ ತೋರಿಸ್ತೀನಿ. ಇದು ಆಲ್ರೆಡಿ ನೋಡಿರ್ತೀರ ಒಂದು 5 to 6 ಸಾರಿ. ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿದೆ. ಯಾವಾಗಾದರೂ ವೇರ್ ಮಾಡೋಣ, ಇವಾಗ ಸಡನ್ನಾಗಿ ಫಂಕ್ಷನ್ನು ಹಬ್ಬ ಅಂತಂದರೆ ಎಲ್ಲ ಸಡನ್ನಾಗಿ ಕೊಡೋಕ್ಕಾಗಲ್ಲ ಅಂತ ಹೊಲಿಸಿದ್ದೆ ಲಾಸ್ಟ್ ಮಂತೆ. ಸ್ವಲ್ಪ ಬ್ಲೌಸ್, ನಾನು ಬ್ಲೌಸ್ನಾಗ ಯೂಶ್ವಲಿ ಇವಾಗ ಸ್ವಲ್ಪ ಹೈ ನೆಕ್ಕಲ್ಲೇ ಮಾಡಿಸ್ತಾ ಇದ್ದೀನಿ. ಸೊ ಈ ಥರ ಬ್ಲೌಸು ಇದು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು, ಸ್ವಲ್ಪ ಲೂಸ್ ಇದೆ, ಹಾಗಾಗಿ ಫಿಟ್ಟಿಂಗ್ ಮಾಡಿಸ್ಬೇಕು. ಇದು ಫ್ರಂಟಲ್ಲಿ ನಾನು ಈ ಥರ ಬಾರ್ಡರ್ ಅಟ್ಯಾಚ್ ಮಾಡಿಸಿದೆ, ಸಿಂಗಲ್ ಲೈನ್ ಬಾರ್ಡರ್ ಅಟ್ಯಾಚ್ ಮಾಡಿಸಿದೆ ಈ ಕಡೆ ಫ್ರಂಟಲ್ಲಿ. ಸೊ ಈ ಥರ ಪ್ಯಾಟ್ರನಲ್ಲಿ ಇದು ಸ್ವಲ್ಪ ಆಲ್ಟ್ರೇಷನ್ ಇದೆ, ಹಾಗಾಗಿ ಆಲ್ಟ್ರೇಷನ್ನು ಕೊಡಬೇಕು. ಆಮೇಲೆ ಇನ್ನೊಂದು ಇದಕ್ಕೆ ವರ್ಕ್ ಮಾಡಿಸಿ, ಇದು ನಮ್ಮ ಅತ್ತೆ ಹತ್ರ ತೊಗೊಂಡಿದ್ದು ರೀಸೆಂಟಾಗಿಯೇ. ಇದು ನಾನು ಎಲ್ಲೂ ಬ್ಲಾಗಲ್ಲಿ ತೋರಿಸಿರಲಿಲ್ಲ. ಚೆಕ್ಸ್ ಪ್ಯಾಟ್ರನ್, ಚೆಕ್ಸ್ ಒಂಥರ ಎವರ್ ಗ್ರೀನ್ ಇರುತ್ತೆ. ಸೊ ನನ್ನ ಹತ್ರ ನನಗೆ ಈ ಕಲರ್ ಯಾಕೋ ಇಷ್ಟ ಆಯಿತು. ಇದು ಮೆರೂನ್ ಬರುತ್ತೆ, ನಿಮಗೆ ವಿಡಿಯೋದಲ್ಲಿ ಯಾವ ಕಲರ್ ಕಾಣಿಸ್ತಿದೆ ಗೊತ್ತಿಲ್ಲ. ಇದು ಮೆರೂನ್. ಇದು ಬ್ಲೌಸು ಪ್ಲೇನ್ ಬಂದಿದೆ. ಇವಾಗ ಅದಕ್ಕೆ ಯಾವ ಥರ ವರ್ಕ್ ಮಾಡಿಸೋದು ಏನು, ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಮಾಡಿಸೋದು ಏನು ಅಂತ ನೋಡಿಕೊಂಡು ವರ್ಕ್ ಮಾಡಿಸಿ ಅದಾದಮೇಲೆ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಮಾಡಿಸಿದ್ದೆ ಏನು ಅಂತೆಲ್ಲ. ನಾನು ಇವಾಗ ಹೋಗಿ ಸ್ಟಿಚಿಂಗ್ ಎಲ್ಲ ಕೊಟ್ಟು ಬರಬೇಕು. ಸೊ ಈಗ ಇದು ವೇರ್ ಮಾಡಲಾ ಅಂತ ನೋಡ್ತಾ ಇದ್ದೆ. ಇದು ಪಿಂಕ್ ಮ್ಯಾಚ್ ಆಗುತ್ತೆ ಅಂತ, ಸೊ ಇದೇ ವೇರ್ ಮಾಡ್ತೀನಿ ಈಗ. ಸೊ ಇದು ನನಗೆ ಅನ್ಸಂಗೆ ಇನ್ನು ಒಂದು ಇದು ತೆಗಿಸ್ಬೇಕು ಅನಿಸುತ್ತೆ, ಬಿಕಾಸ್ ಇದು ತುಂಬಾ ನನಗೆ ಲೂಸ್ ಆಗ್ತಾಯಿದೆ. ನೋಡಬೇಕು, ನೆಕ್ಸ್ಟ್ ಟೈಮ್ ಏನಾದರೂ ಆಲ್ಟ್ರೇಷನ್ ಜೊತೆ ಮಾಡಿಸ್ಬೇಕಿಲ್ಲ. ಇವಾಗ ಆಯಿತು. ಸೊ ಇದನ್ನು ತಿಕ್ಬಿಟ್ಟು ಹೋಗೋಣ. ಎಲ್ಲಿ ಏನು ಅಂತ ಅಂದರೆ, ನಾನು ಲಾಸ್ಟ್ ಟೈಮ್ ಜುವೆಲ್ ಸಿಝಲ್ ಅಂತ ಒಂದು JP ನಗರಲ್ಲಿ ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿ ನಮಗೆ ನಾವು ಕಾರ್ತಿಕ್ ಮಾಸದಲ್ಲಿ ಹೋಗಿದ್ದು. ಆವಾಗ ವೆಜ್ ಅಲ್ವಾ, ಹೆಂಗೆ ಏನು ಅಂದ್ಕೊಂಡು ಹೋದ್ವಿ. ವೆಜ್ಜೇ ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ಹಾಗಾಗಿ ಇವಾಗ ನಾನ್ ವೆಜ್ಗೆ ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಇವತ್ತು ನಾನ್ ವೆಜ್ಗೆ ಹೋಗ್ತಾಯಿದ್ದೀವಿ. ಆ್ಯಂಬಿಯನ್ಸು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಅದು ಬೇಕಾದರೂ ಲೊಕೇಶನ್ ಅದೆಲ್ಲನೂ ಅಲ್ಲಿ ಹಾಕಿರ್ತೀನಿ. ಜುವೆಲ್ ಸಿಝಲ್ ಅಂತ JP ನಗರ್, ಮಸ್ಟ್ ಟ್ರೈ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಸೊ ಇದು ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದಲ್ಲಿ. ಫಸ್ಟ್ ವೆಜ್ ಟ್ರೈ ಮಾಡೋಕ್ಕೆ ಹೋಗಿದ್ವಿ, ಇವಾಗ ನಾನ್ ವೆಜ್ಗೆ ಹೋಗ್ತಾ ಇದ್ವಿ. ನಾನ್ ವೆಜ್ ರಿವ್ಯೂನ ಹೇಳ್ತೀನಿ, ಅಲ್ಲಿ ನಾವು ಏನು ತೊಗೋತೀವಿ ಏನು ಅನ್ನೋದೆಲ್ಲ ತೋರಿಸ್ತೀನಿ. ಸೊ ಬನ್ನಿ, ಅಲ್ಲಿ ಹೋದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಷ್ಟೊತ್ತಿಗೆ ನಾನೊಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊತೀನಿ. ನಾವು ರೆಸ್ಟೋರೆಂಟಿಗೆ ರೀಚ್ ಆದಾಗ 2 o'clock ಆಗಿತ್ತು. ಹಂಗಾಗಿ ನಾವು ಬುಕ್ ಮಾಡಿದ್ದು 1:30, 1:45 ಆ ಥರ. ಮತ್ತು ಯೂಶ್ವಲಾಗಿ ಲೇಟ್ ಆಗುತ್ತೆ ಕೆಲವೊಂದು ಸತಿ. ಮತ್ತು ಇಲ್ಲಿ ಹೋಗಿದ ತಕ್ಷಣವೇ ಮಲ್ಲಿಗೆ ಹೂವು ಮತ್ತು ಹೇರ್ ಪಿನ್ ಕೊಡ್ತಾರೆ, ಈ ಥರ ಬಾಳೆ ಎಲೆಯಲ್ಲಿ ಸುತ್ತಬಿಟ್ಟು. ಇದಂತೂ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗಾಗಿ ಅನಿಸುತ್ತೆ. ಅದನ್ನು ನಾನು ಇವತ್ತು ಕುರ್ತಾ ಹಾಕ್ಕೊಂಡು ಹೋಗಿದ್ನಲ್ಲ, ಅಲ್ಲೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಲಾಸ್ಟ್ ಟೈಮ್ ನಾನು ಮನೆಗೆ ಎತ್ಕೊಂಡು ಬಂದಿದ್ದೆ. ಈ ಸತಿ ಅಲ್ಲೇ ಮುಟ್ಕೊಳ್ಳೋಣ, ಚೆನ್ನಾಗಿದೆ, ತುಂಬ ದಿವಸನೇ ಆಗಿತ್ತು ಅಂದ್ಬಿಟ್ಟು. ಇನ್ನು ನನ್ನ ಫ್ರೆಂಡ್ಸ್ ಬರೋದು ಲೇಟು, ಒಂದು 10-15 minutes ಆಯಿತು. ಸೊ ಅಷ್ಟೊತ್ತಿಗೆ ನಾನು ಅಲ್ಲಿ ಮೆನ್ಯೂ ಎಲ್ಲ ನೋಡಿಕೊಂಡು ಎಲ್ಲ ಮಕ್ಕಳು ವೈಬ್ ಎಂಜಾಯ್ ಮಾಡ್ತಾಯಿದ್ರು. ತುಂಬ ದಿನವೇ ಆಗಿತ್ತು ನಾನು ಈಚೆ ಕರ್ಕೊಂಡೋಗಿ ಇಬ್ರೂ. ಮಕ್ಕಳು ಎಲ್ಲ ಬಂದಾಗ ಅವ್ರೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು. ಸೊ ನಕ್ಷತ್ರಿಗೂ ಯೂಶ್ವಲಿ ಅವನಿಗೆ ನಿದ್ದೆ ಟೈಮ್ ಇದು, ಹಾಗಾಗಿ ಅವನು ಸ್ವಲ್ಪ ಕಂಫರ್ಟಬಲ್ ಆಗೇ ಇದ್ದ.
ಅಲ್ಲಿ ಮಕ್ಳಿಗೆ ಡೈವರ್ಟ್ ಆಗೋದಕ್ಕೆ ಮತ್ತು ಮಕ್ಳಿಗೆ ಆಟ ಆಡೋದೆಲ್ಲ ಥಿಂಗ್ಸ್ ಏನೇನೋ ಕೊಟ್ಟಿದ್ರು. ಮತ್ತು ಅಲ್ಲಿ ಅಳ್ಗುಳಿ ಮನೆ, ಆ ವೈಬ್ ಅದೆಲ್ಲ ನಾವು ಕೇಳಿನೂ ಇಸ್ಕೊಬೋದು. ಇಲ್ಲ ಅಂತಂದರೆ ಅಲ್ಲೂ ರೆಡಿ ಇರುತ್ತೆ ಅಂತಂದು ನಮ್ಗೆ ಈ ಸತಿ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಿಲ್ಲ. ನಮಗೆ ಲಾಸ್ಟಲ್ಲಿ ಬರಬೇಕಾದ್ರೆ ಗೊತ್ತಾಯಿತು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡಬೇಕು. ಯೂಶ್ವಲಿ ಯಾರಾದರೂ ನೀವು ಸರ್ಚ್ ಮಾಡ್ಬೋದು, ಜುವೆಲ್ ಸಿಝಲ್ ಅಂತ ರೆಸ್ಟೋರೆಂಟು ತುಂಬಾ ಚೆನ್ನಾಗಿದೆ. ಫುಡ್ ವೈಸ್ ಅಂತೂ ನಾವು ಯಾವುದು ನೋ ಅಂತ ಹೇಳಂಗೆ ಇಲ್ಲ, ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು.